ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿಗೆ बोलो कांग्रेस पार्टी की बोलो कांग्रेस पार्टी की बोलो इंदिरा गांधी की बोलो इंदिरा गांधी की बोलो राहुल गांधी की बोलो ಎಲ್ರಿಗೂ ನಮಸ್ಕಾರ. ಈ ದಿನ ವಿಶೇಷವಾಗಿ ಭಾರತೀಯ ಚುನಾವಣಾ ಆಯೋಗ ಮಾಡ್ತಾ ಇರೋ SIR ಇವತ್ತು ನಮ್ಮ ರಾಜ್ಯದಲ್ಲಿ ಚಾಲನೆ ಆಗ್ತಾಯಿದೆ. ನಮ್ಮ ರಾಜ್ಯದಲ್ಲಿ ನಮ್ಮ KPCC ಅಧ್ಯಕ್ಷರು BK ಹರಿಪ್ರಸಾದ್ ಅವರು, ಆಮೇಲೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಇವರೆಲ್ಲ ತುಂಬ ಸ್ಟ್ರಿಕ್ಟಾಗಿ SIR ಮಾಡಬೇಕಂತ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಜನಪ್ರಿಯ ನಾಯಕರಾದ ನಾಗೇಶ್ ಅಣ್ಣವರ ಸೂಚನೆ ಮೇರೆಗೆ ಇವತ್ತು ಎಲ್ಲ ವಾರ್ಡಲ್ಲಿ ಈ ಬೆಂಗಳೂರು ಈಸ್ಟ್ ಅಲ್ಲಿ ನಮ್ಮ ಬೆಳ್ತೂರು ವಾರ್ಡ್ ಅಧ್ಯಕ್ಷ ನಾನು, ಎಲ್ಲ ವಾರ್ಡಲ್ಲೂ ಇವತ್ತು SIR ಜನಜಾಗೃತಿ ಅಭಿಯಾನ ಮಾಡಬೇಕಂತ ನಮ್ಮ ಜಿಲ್ಲಾಧ್ಯಕ್ಷರ ಸೂಚನೆ ಮೇರೆಗೆ, ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಮಾಯಾಂಕ್ ಬಾಬು ಅವರ ಸೂಚನೆ ಮೇರೆಗೆ ನಾವೆಲ್ಲ ಈಗ ಸಾಂಕೇತಿಕವಾಗಿ ನಮ್ಮ ಬೆಳ್ತೂರು ಕಾಲೋನಿ ಗ್ರಾಮ SMD ಅಪಾರ್ಟ್ಮೆಂಟ್ ಮುಂದೆ ಸಾಂಕೇತಿಕವಾಗಿ ಚಾಲನೆ ಮಾಡ್ತಾಯಿದ್ರಿ. ಇವತ್ತಿಂದ ನಾವು ಎಲ್ಲ ಮನೆಗೂ ನಮ್ಮ BLAಗಳು, ನಮ್ಮ ಬೆಳ್ತೂರು ವಾರ್ಡಿನ ಎಲ್ಲ BLAಗಳ ಜೊತೆಗೆ ಸೇರಿ ಇವತ್ತಿಂದ ಕಾರ್ಯ ಪ್ರಾರಂಭ ಮಾಡ್ತಾಯಿದ್ರಿ. ಇದು ಸಾಂಕೇತಿಕವಾಗಿ ಚಾಲನೆ ಮಾಡ್ತಾಯಿದ್ರಿ. ಇನ್ನು ಮುಂದೆ SIR ನಮ್ಮ ಬೆಳ್ತೂರು ವಾರ್ಡಲ್ಲಿ ಅತಿ ಹೆಚ್ಚಾಗಿ ಮಾಡ್ತೀರಿ. ಹಾಗೆ ಹಿಂದುಳಿದ ವರ್ಗ ಓಟುಗಳನ್ನು ಹೋಗೋಕ್ಕೆ ನಾವು ಬಿಡೋದಿಲ್ಲ. ಎಲ್ಲ ಕಾರ್ಯಕರ್ತರು ಸೈನಿಕರ ಥರ ಹೋರಾಟ ಮಾಡಿ SIR ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಟ್ರೈನಿಂಗ್ ಆಗೈತೆ. ಎಲ್ಲ BLAಗಳ ಜೊತೆಗೆ ನಮ್ಮ ವಾರ್ಡಲ್ಲಿ ಅತಿ ಹೆಚ್ಚು SIR ಅಲ್ಲಿ ಪ್ರಕ್ರಿಯೆ ಭಾಗಿಯಾಗಿ ಇದಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಜೈ ಕಾಂಗ್ರೆಸ್, ಜೈ ಹಿಂದ್. ಈಗ ಬೇಸಿಕಲ್ಲಿ ಅವ್ರದ್ದು ಆಧಾರ್ ಕಾರ್ಡು, ರೇಷನ್ ಕಾರ್ಡು ಅವೆಲ್ಲ ಇಲ್ಲ ಅಂತೆ. ಈಗ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ವಾಸ ದುರ್ಡಿಂಗ್ ಸರ್ಟಿಫಿಕೇಟು, ಆ ಥರ ಕ್ಯಾಸ್ಟ್ ಸರ್ಟಿಫಿಕೇಟು ಅವೆಲ್ಲ ತೊಗೊಬೇಕು. ಆಮೇಲೆ ಈಗ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಆಗಿರೋದ್ರಿಂದ ಕೆಲವು ದಾಖಲೆಗಳು 12 ದಾಖಲೆಗಳು ಕೇಳವ್ರೆ. 11 ದಾಖಲೆಗಳು ಕೇಳೋರು. 11 ದಾಖಲೆಗಳು ವರ್ಷಕ್ಕೆ ನಮ್ಮ ಆಲ್ರೆಡಿ ನಮ್ಮ BLA 2ಗಳು ಎಲ್ಲ ಮನೆಗೆ ಹೋಗಿ ಜಾಗೃತಿ ಮೂಡಿಸೋರೆ. ಈಗ BLOಗಳು ಇವತ್ತು ಬರ್ತಾರೆ, ಈಗ ಸ್ಟಾರ್ಟ್ ಮಾಡ್ತಾರೆ. ಈಗ ಎಲ್ಲ ಕಡೆ ಹೋಗಿ ಎರಡು ಫಾರಮ್ ಇಶ್ಯೂ ಮಾಡ್ತೀರಿ. ಒಂದು ಫಾರಮ್ ಅವ್ರಿಗೆ, ಒಂದು ಫಾರಮ್ ನಮಗೆ. ಇದೆಲ್ಲ ಮಾಡಿ ಅತಿ ಹೆಚ್ಚು ಆಮೇಲೆ ಈಗ ಇದನ್ನು ನಾವು ಯಶಸ್ವಿಯಾಗಿ ಮಾಡಲೇಬೇಕು. ಇದು ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಆದೇಶದಿಂದ ನಾವು ಎಲ್ಲ BLAಗಳು ಸೈನಿಕರ ಥರ ಕೆಲಸ ಮಾಡೋಕ್ಕೆ ಆದೇಶ ಮಾಡೋರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು. ಹಾಗೆ ನಮ್ಮ ನೆಚ್ಚಿನ ನಾಯಕರಾದ ನಾಗೇಶ್ ಅಣ್ಣವರ ಸೂಚನೆ ಮೇರೆಗೆ ಈ ಭಾಗದಲ್ಲಿ ಅತಿ ಹೆಚ್ಚು ನೀಟಾಗಿ ಶಿಸ್ತಾಗಿ SIRನ ಚಾಲನೆ ಮಾಡ್ತಾಯಿದ್ದೀರಿ. ಜೈ ಹಿಂದ್, ಜೈ ಕಾಂಗ್ರೆಸ್. ನಮಸ್ತೆ, ನನ್ನ ಹೆಸರು ಮಹೇಶ್ ಕುಮಾರ್ ಅಂತೇಳಿ, ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬೆಳ್ತೂರು ವಾರ್ಡ್ನ ಒಬ್ಬ ಕಾಂಗ್ರೆಸ್ ಲೀಡರ್ ಆಗಿ ಈ ಒಂದು ವಿಷಯನ ಕುರಿತು ನಾನು ಒಂದೆರಡು ಮಾತಾಡಬೇಕಂತ ಅಭಿಪ್ರಾಯ ಪಡ್ತೀನಿ. ಸೊ ಈಗ ಇದೇನು ವಿಷಯ ಅಂದರೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ ಈಗ ಕರ್ನಾಟಕ ಗೌರ್ಮೆಂಟ್ ಅಂತ ಈ ಸರ್ಕಾರ ಇವತ್ತಿಂದ ಜಾರಿಗೆ ಮಾಡ್ತಾ ಇದೆ. ಸೊ ಇದು ಬಂದು ಮುಂಚೆ 2002ರಲ್ಲಿ ಮಾಡಿದ್ರು. ಅದಾದಮೇಲೆ ಎಲ್ಲ ರಾಜ್ಯಗಳಲ್ಲಿ ಸುಮಾರು ವೋಟರ್ ಲಿಸ್ಟಿಂದ ವೋಟರ್ಗಳನ್ನ ಡಿಲೀಟ್ ಮಾಡಿರೋದ್ರಿಂದ ಮತ್ತೆ ಅದನ್ನು ಸೇರ್ಪಡಿಸಿ ಎಲ್ಲರಿಗೂ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಏನು ಅಧಿಕಾರ ಕೊಟ್ಟಿದ್ದಾರೆ, ಎಲ್ಲರೂ ವೋಟರ್ ಲಿಸ್ಟಲ್ಲಿ ಇರಬೇಕು, ಅವ್ರು ವೋಟ್ ಹಾಕೋಂಥ ಹಕ್ಕಿರಬೇಕು ಅಂತ ಹೇಳಿ ಮತ್ತೆ ಇದನ್ನು ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಸೊ ಇವತ್ತಿಂದ ಪ್ರಾರಂಭ ಆಗ್ತಾ ಇರೋದ್ರಿಂದ ಪ್ರತಿಯೊಬ್ಬರ ಮನೆಗಳಿಗೂ BLA ಹಾಗೂ BLOಗಳು ಬರ್ತಾರೆ. ಸೊ ಏನು ಡಾಕ್ಯುಮೆಂಟೇಷನ್ ಹೇಳಿದ್ದಾರೆ, 1987 ಮುಂಚೆ ಹುಟ್ಟಿರೋರು ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು, ಅದಾದಮೇಲೆ 2004 ಹುಟ್ಟಿರೋರ್ಗೆ ಮುಂಚೆ ಏನು ಡಾಕ್ಯುಮೆಂಟ್ಸ್ ಕೊಡಬೇಕು, 2004 ನಂತರ ಹುಟ್ಟಿರೋರ್ಗೆ ಏನೇನು ಡಾಕ್ಯುಮೆಂಟ್ ಕೊಡಬೇಕು ಅಂತ ಈಗಾಗಲೇ BLO ಮತ್ತು BLAಗಳಿಗೆ ಆಲ್ರೆಡಿ ಸುಮಾರು ತರಬೇತಿಗಳು ನೀಡಿದ್ದಾರೆ. ಅದ್ರ ಪ್ರಕಾರ ಎಲ್ಲರೂ ತಮ್ಮ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡು ಯಾರು ನಿಮ್ಮ ಬಳಿ ಬಂದು ಅಧಿಕಾರಿಗಳು ಇದ್ರ ಬಗ್ಗೆ ವಿಚಾರಿಸ್ತಾರೆ ಅವ್ರಿಗೆ ಸರಿಯಾದ ಮಾಹಿತಿಗಳು ಮತ್ತು ಡಾಕ್ಯುಮೆಂಟ್ ಕೊಟ್ಟು ತಮ್ಮ ವೋಟರ್ IDಗಳಲ್ಲಿ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳೋಂಥ ಕೆಲಸ ಮಾಡಬೇಕಂತ ಹೇಳ್ತಾ ನನಗೆ ಒಂದೆರಡು ಮಾತುಗಳನ್ನ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಕರ್ನಾಟಕ. ನಮಸ್ಕಾರ, ನನ್ನ ಹೆಸರು ರಾಜಶೇಖರ್ ಅಂತ, ಬೆಳ್ತೂರು ವಾರ್ಡಿಂದ ಬಂದಿರೋದು. ಇವತ್ತಿಂದ ಕರ್ನಾಟಕದಾದ್ಯಂತ ವಿಶೇಷ ಮತ ಪರಿಷ್ಕರಣೆ ಇದೆ. ಅದರಿಂದ ದಯವಿಟ್ಟು ಎಲ್ಲರೂ BLOಗಳು ಮತ್ತು ಅವ್ರ ಜೊತೆಯಲ್ಲಿ BLAಗಳು ಏಜೆಂಟ್ಗಳು ಎಲ್ಲರೂ ಬರ್ತಾರೆ. ಅವ್ರಿಗೆ ಹಲವಾರು ರೀತಿ 11 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದನ್ನು ಅವರು ಕೊಟ್ಟು ಅವರು ತಮ್ಮ ಮತಪತ್ರವನ್ನು ಇದು ಮಾಡ್ಕೋಬೇಕು, ದೃಢೀಕರಣ ಮಾಡ್ಕೋಬೇಕು. ಆದ್ದರಿಂದ ದಯವಿಟ್ಟು ಅವರೆಲ್ಲರೂ ನಿಮಗೆ ಮಾರ್ಗದರ್ಶನ ನೀಡ್ತಾರೆ. ಯಾರು ಭಯ ಬೀಳಬೇಡಿ, ದಯವಿಟ್ಟು ಅವ್ರಿಗೆ ಸಹಕಾರ ಕೊಡಿ.
ನಿಮಗೆ ನೀವೇನು ಕೇಳ್ತೀರೋ ಅದನ್ನು ಅವರು BLOಗಳು ಎಲ್ಲರೂ ನಿಮಗೆ ದಾರಿದೀಪ ಮಾಡಿ ನಿಮಗೆ ದಾರಿ ತೋರಿಸ್ತಾರೆ, ಸಹಾಯ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿ. ನಮಸ್ಕಾರ, ನನ್ನ ಹೆಸರು ಈರಪ್ಪ ಅಂತ, ಬೆಳ್ತೂರು ವಾರ್ಡಿನ ಉಪಾಧ್ಯಕ್ಷರಾಗಿದ್ರಿ. ನಾವು ಹೇಳೋದೇನೆಂದರೆ SIR ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇವತ್ತು ಎಲ್ಲರೂ ಇನಾಗ್ರೇಷನ್ ಮಾಡಿ ಇದು ಮಾಡ್ತಾಯಿದ್ದಾರೆ. ಆದ್ದರಿಂದ ದಯವಿಟ್ಟು ಎಲ್ಲ ಮನೆಗೆ ಬಂದಾಗ ಎಲ್ಲರೂ ಮಾಡಬೇಕಾಗಿರೋದಂದರೆ ಡಾಕ್ಯುಮೆಂಟ್ಸ್ ಇಟ್ಕೊಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಒಂದು ಪಾಸ್ಪೋರ್ಟ್ ಇಟ್ಕೊಂಡು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಆದರೂ ಅವ್ರು ಕೇಳಿದ್ರಲ್ಲಿ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರಿ ಅವ್ರ ಓಟು ಎಲ್ಲೂ ಹೋಗಲ್ಲ. ಇಲ್ಲ ಹೋದರೆ ಅವ್ರ ಓಟ್ಗೆ ತುಂಬ ತೊಂದರೆ ಆಗುತ್ತೆ. SIR ಮನೇಲಿ ಅವ್ರು ಬಂದಾಗ, ಗೌರ್ಮೆಂಟ್ ಅಫಿಷಿಯಲ್ಸ್ ಬಂದಾಗ ಮನೇಲಿ ಕಂಪಲ್ಸರಿ ಇರಬೇಕು, ಇದ್ದು ಅವ್ರ ಹಕ್ಕನ್ನು ಚಲಾಯಿಸಬೇಕು. ಇದನ್ನು ನಾನು ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ಎಲ್ಲರೂ ಮನೆ ಇರಬೇಕು. ನನ್ನ ಹೆಸರು ರಿಯಾಜ್ ಅಹಮದ್ ಅಂದ್ಬಿಟ್ಟು ಬೆಳ್ತೂರು ವಾರ್ಡಿಂದ. ಈ ದಿನ ಏನು ಸ್ಟಾರ್ಟ್ ಆಗೈತು SIR ಈ ಥರ ನಮ್ಮ ಇವರು ಮಾಡಿರೋದ್ರಿಂದ ನಾವೆಲ್ಲ ಇದಕ್ಕೆ ಇದು ಮಾಡ್ತೀವಿ. ಪ್ರತಿಯೊಬ್ಬರಿಗೆ ಇದೇ ಈ ಸೂಚನೆ ಹೇಳೋದೇನೆಂದರೆ ಅವ್ರ ಮನೆಗಳಲ್ಲಿ ಅವ್ರ ಪಕ್ಕ ದಾಖಲೆಗಳು ಇಟ್ಕೊಳ್ಳಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ ಏನೋ ಒಂದು ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಪಕ್ಕ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂದರೆ ವೋಟರ್ ಲಿಸ್ಟಿಂದ ವೋಟ್ ಹೋಗಿಬಿಟ್ರೆ ತಿರ್ಗಾ ಆ್ಯಡ್ ಮಾಡೋಕ್ಕಾಗಲ್ಲ, ಕಷ್ಟ ಐತೆ, ಭಾಳ ಕಷ್ಟ ಐತೆ. ಅಪೋಸಿಷನ್ ಪಾರ್ಟಿಯವರು ಈ ಸಮಸ್ಯೆ ಏನಂದರೆ ಏನನ್ನ ಮಾಡಿ ಇಲ್ಲಿಂದು ಮೈನಾರಿಟಿ ವೋಟ್ಸು ಕಿತ್ತಬೇಕಂತ ಅವರು ಪ್ಲ್ಯಾನ್ ಇರೋದು. ನಾವು ಪಕ್ಕ ದಾಖಲೆಗಳೆಲ್ಲ ಇಟ್ಕೊಂಡ್ರೆ ಅದಕ್ಕೆ ಕಿತ್ತೋಕ್ಕೆ ಸಾಧ್ಯ ಆಗಲ್ಲ ಅವ್ರಿಗೆ. ನನ್ನ ಹೆಸರು KN ಮುನಿರಾಜ್ ಅಂತ, ಬೆಳ್ತೂರು ವಾರ್ಡು ಆಕಾಂಕ್ಷಿಯಾಗಿರ್ತೀನಿ. ಈ ದಿನ ಇಡೀ ರಾಜ್ಯಾದ್ಯಂತ SIR ಚಾಲ್ತಿಯಾಗಿದೆ. ದಯವಿಟ್ಟು ಎಲ್ಲರೂ ಅವರವ್ರ ಮನೆಯಲ್ಲಿ BLOಗಳು ಬಂದಾಗ ಅವರು ಕೇಳಿದ ದಾಖಲೆಗಳನ್ನು ಕೊಟ್ಟು ಎಲ್ಲ ಜನ ವೋಟರ್ ID ಉಳಿಸ್ಕೋಬೇಕಂತ ನಾನು ಕೇಳ್ಕೊಳ್ತೇನೆ. ದಯವಿಟ್ಟು ಎಲ್ಲರೂ ಅವ್ರಿಗೆ ಕೇಳಿದಂಥ ದಾಖಲಾತಿಗಳು ಯಾವ್ದಾರು ಆಗಿರಲಿ, ಇಲ್ಲಾಂದರೆ ಓಟು ಡಿಲೀಟೇ ಆಗುತ್ತೆ ಅವ್ರು ಕೇಳಿದ ದಾಖಲಾತಿಗಳು ಕೊಟ್ಟಿಲ್ಲ ಅಂದರೆ. ಅದಕ್ಕೆ ಎಲ್ಲರೂ ಸೇರಿ ಅವ್ರು ಕೇಳಿದ ದಾಖಲಾತಿಗಳು ಕೊಟ್ಬಿಟ್ಟು ನಿಮ್ಮ ವೋಟ್ರನ್ನ ಉಳಿಸ್ಕೋಬೇಕಂತ ನಾನು ಕೇಳ್ಕೊಳ್ತೇನೆ.